ಮಾತೃ ನಮಃ. ವೃಶ್ಚಿಕ ರಾಶಿಯವರಿಗೆ ನೀವೇನೇ ಮಾಡ್ತಿದ್ರು ಎಲ್ಲ ಎದುರಿಗೆ ಕಾಣಿಸ್ತಾ ಇದೆ ಆಯ್ತಾ. ತಪ್ಪಿಸ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಡೀತಾ ಇದೆ. ನಿಮ್ಮ ಒಂದು ಸ್ವಲ್ಪ ದುಡ್ಡು ಖರ್ಚು ಜಾಸ್ತಿ ಕಾಣಿಸ್ತಾ ಇದೆ. ನೀವೆಲ್ಲೂ ಆನ್ಲೈನಲ್ಲಿ ಬಿಸ್ನೆಸ್ಗಳನ್ನು ಮಾಡೋಕ್ಕೆ ಹೋಗ್ಬಿಡಿ ಸದ್ಯಕ್ಕೆ. ಜೂನ್ ನಂತರ ಮಾಡಿ. ಯಾಕಂದರೆ ದುಡ್ಡು ಹೋಗಿದ್ದು ಬರಲ್ಲ, ಅಥವಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಹೋಗುವಂಥದ್ದು, ತೊಂದರೆ ಆಗುವಂಥದ್ದು, ಖರ್ಚಾಗುವಂಥದ್ದು ಇದೆ. ಫ್ರಾಡ್ ಆಗುವಂಥ ಚಾನ್ಸಸ್ ತುಂಬ ಇದ್ದಾವೆ. 5ನೇ ಮನೆಯಲ್ಲಿ ಸೂರ್ಯನು ಕೂತ್ಕೊಂಡಿದ್ದಾನೆ, ಒಳ್ಳೆ ಗ್ರಹ. ಆ ಕಡೆ ಶನಿನೂ ಜೊತೆಗೆ ಕೂತ್ಕೊಂಡಿದ್ದಾನೆ. ಈ ಕಡೆ ಒಳ್ಳೇದಾ ಕೆಟ್ಟದಾ ಅಂತ ನೀವೇ ಇದು ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಅಲ್ಲಿ ಸೂರ್ಯ ಶನಿ ಎಲ್ಲ ಇದ್ದಾಗ ನೀವು ಗೋಕರ್ಣಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೇದಾಗುತ್ತೆ. ಆದರೆ 8ನೇ ಮನೆಯಲ್ಲಿ ಗುರು ಇರೋದು ಸದ್ಯಕ್ಕೆ ದೇವ್ರ ಬ್ಲೆಸ್ಸಿಂಗ್ ಇಲ್ಲ ಅಂತ ಅಂತೀವಿ ನಾವು. ತಂದೆ ತಾಯಿಯ ಆಶೀರ್ವಾದ ತಗೊಳ್ಳಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಮಂತ್ರಾಲಯ ಅಥವಾ ಶಿರಡಿ ಸಾಯಿಬಾಬಾ ಅಂತ ಗುರು, ದಕ್ಷಿಣಾಮೂರ್ತಿ ಅಂತ ದೇವಸ್ಥಾನವನ್ನು ನೋಡ್ಕೊಂಡು ಬನ್ನಿ, ಒಳ್ಳೆಯದು. ಜೂನ್ ನಂತರ ಹೇಗಿದ್ರು ಸರಿ ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ಇಂತಹ ಸಮಯಗಳಲ್ಲಿ 11 ವಾರ ಗುರುದು ಸೇವೆ ಮಾಡಿದ್ರೆ, 11 ವಾರ ಗುರುವಾರ ಗುರು ಸೇವೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಬ್ರಾಹ್ಮಣರಿಗೂ ಏನಾದ್ರು ವಸ್ತ್ರದಾನವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಹಾಗೆ 4ನೇ ಮನೇಲಿ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಇರುತ್ತೆ. ಮನೇಲಿ ಚೇಂಜಸ್ ಮಾಡಬೇಕು ಮಾಡಬಾರ್ದು ಅನ್ನೋದಿರುತ್ತೆ. ಕಾಂಪಿಟೇಷನ್ ತುಂಬ ಎದುರಾಗುತ್ತೆ. ಯಾವ ಕಾಂಪಿಟೇಷನ್ಗೂ ಏನೂ ಟೆನ್ಷನ್ ತೊಗೊಂಡು ಹೋಗೋಕೆ ಹೋಗ್ಬೇಡಿ, ಆಯಿತಾ. ಸೊ ಏನಂದರೆ ನೀವು ಏನಿದ್ರು ಗುರುವಿನ ಧ್ಯಾನ, ಗುರುವಿನ ಒಂದು ಆಶೀರ್ವಾದವೇ ನಿಮ್ಗೆ ಚೆನ್ನಾಗಿ ಮಾಡೋದು. ಯಾವಾಗೂ ವೃಶ್ಚಿಕ ರಾಶಿಯವರಿಗೆ ಗುರು ಬೇಕೇ ಬೇಕು. ಅದೇ ಸಂಪತ್ತು, ಅದೇ ಮಂತ್ರ.